ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಎಲ್ಲಿ ಹೋಗ್ತೇನೆ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇವಾಗ ಹೋಗೋಣ ಬಾ, ಆಮೇಲೆ ತೋರಿಸ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಇವಾಗ ಲೆಟ್ಸ್ ಗೋ. ನಾನು ಎಲ್ಲಿಗೆ ಬಂದೆ ಅಂತ ನಿಮಗೆ ಗೊತ್ತಾಯ್ತಲ್ಲ. ಹಂಗೆ ಮಾಲ್ನ ಸುತ್ತಾಡ್ತಾ ಇದ್ವಿ. ನಮ್ಮ ಮಮ್ಮಿ ಆಲ್ಡೋ ಕಂಪ್ನಿ ಬ್ಯಾಗ್ಸ್ ನೋಡೋಣ ಬಾ ಅಂತ ಕರ್ಕೊಂಬಂದರು. ಬಟ್ ನನಗೇನೋ ಅಷ್ಟೊಂದು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಸಿಪ್ಪಲ್ಸು ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ. ಆ್ಯಂಡ್ ನೋಡ್ತಾ ಇದ್ವಿ ಯಾವುದನ್ನ ಚೆನ್ನಾಗಿರುತ್ತಾ ಅಂತ. ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ. ನಮ್ಮ ಮಮ್ಮಿ ಈ ಬ್ಯಾಗ್ ಚೆನ್ನಾಗಿದೆಯಲ್ಲ ನೋಡು ಅಂತ ಹೇಳ್ತಾಯಿದ್ರು. ಬಟ್ ನನಗೇನೋ ಅಷ್ಟೊಂದು ಲೈಕ್ ಆಗಿಲ್ಲ ಅದು. ಆ್ಯಂಡ್ ನೋಡ್ತಾ ಇದ್ವಲ್ಲ, ಯಾವುದನ್ನ ಸೂಟಬಲ್ ಆಗುತ್ತಾ ನನ್ನ ಫೇಸಿಗೆ ಅಂತ ನಾನು ನೋಡ್ತಾ ಇದ್ದೆ. ಆದರೂ ಯಾವುದು ಸೆಟ್ಟೇ ಆಗಲಿಲ್ಲ. ಇದು ವೇರ್ ಮಾಡ್ಬಿಟ್ಟು ನೋಡೋಣ ಅಂತ ವೇರ್ ಮಾಡ್ಬಿಟ್ಟು ನೋಡ್ತಾ ಇದ್ದೀನಿ. ಅದು ಸೂಟಬಲ್ಲೇ ಆಗಲಿಲ್ಲ. ನೆಕ್ಸ್ಟ್ ಬರೋಣ ಬನ್ನಿ ಮಮ್ಮಿ ಅಂತ ಕರ್ಕೊಂಬಂದೆ. ಹಾಗೆ ಸ್ವಲ್ಪ ಸುತ್ತಾಡಿಕೊಂಡು ಕ್ಲೋತ್ ಶಾಪ್ಗೆ ಹೋಗಿದ್ರಿ. ಅಲ್ಲಿ ಏನಾದರೂ ಟೀ ಶರ್ಟ್ಸು ಟಾಪ್ಸ್ ಏನಾದ್ರು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನನಗಾದರೆ ಬಟ್ಟೆ ಮಾತ್ರ ಚೆನ್ನಾಗಿದೆ, ಕಾಸ್ಟ್ ಮಾತ್ರ ಹೆವಿ ಇದೆ. ಬಟ್ ಕಾಸ್ಟು ನಾರ್ಮಲ್ ಆಗಿರಬೇಕು, ಬಟ್ಟೆನೂ ಚೆನ್ನಾಗಿರಬೇಕು. ನನ್ನ ಮೆಂಟಾಲಿಟಿ ಅದು. ಮಾಲೆಲ್ಲ ಹಂಗೆ ಸುತ್ತಕೊಂಡು ಎಲ್ಲ ನೋಡ್ಕೊಂಡು ಹೋಗಿದ್ವಿ. ಬಟ್ ನನಗೆ ಯಾವುದು ಇಷ್ಟ ಆಗಲಿಲ್ಲ. ಮತ್ತು ಝೂಡಿಯೋಗೆ ಹೋಗಿದ್ವಿ. ಝೂಡಿಯೋದಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿತ್ತು ಅಂತ ನೋಡ್ತಾ ಇದ್ದೆ. ಎಲ್ಲ ವೇರ್ ಮಾಡ್ಕೊಂಡು ನೋಡ್ತಾ ಇದ್ದೆ ಯಾವ್ದ್ಯಾವ್ದು ಚೆನ್ನಾಗಿದೆ ಅಂತ ತೊಗೊಳ್ಳೋಣ ಅಂತ. ಆ್ಯಂಡ್ ಇಷ್ಟ ಆಗಿರೋದೆಲ್ಲ ತೊಗೊಂಡೆ. ಟೀ ಶರ್ಟ್ಸು ಮತ್ತು ಟಾಪ್ಸ್ ಎಲ್ಲ ಚೆನ್ನಾಗಿತ್ತು. ಕಲೆಕ್ಷನ್ಸು ಸೂಪರಾಗಿದೆ ಝೂಡಿಯೋದಲ್ಲಿ. ಆ್ಯಂಡ್ ಆಮೇಲೆ ತೊಗೊಂಡು ಶಾಪಿಂಗ್ ಎಲ್ಲ ಮುಗೀತು ನಮ್ಮದು. ಆ್ಯಂಡ್ ಆವಾಗ ಡಿನ್ನರ್ ಟೈಮ್ ಆಗಿತ್ತು. ಅದಕ್ಕೆ ವಿ ಪುರಮ್ಗಂತ ಹೋಗಿದ್ವಿ. ಇಲ್ಲಂತೂ ಫುಡ್ ಅಂತೂ ಫುಲ್ ಫೇಮಸ್ ಅಂತಲೇ ಹೇಳ್ತೀನಿ. ವಿ ಪುರಮಲ್ಲಿ ಇಲ್ಲಿ ಏನು ಜಾಸ್ತಿ ಫೇಮಸ್ ಅಂದರೆ ಒಬ್ಬಟ್ಟು ಮಾತ್ರ ಸೂಪರ್ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ವಿ ಪುರಮಲ್ಲಿ ಯಾವ ಸಿಗಲ್ಲ ಹೇಳಿ, ಎಲ್ಲ ಸಿಗುತ್ತೆ. ಈವನ್ ನೀವು ಚಾಟ್ಸಿಂದ ಇಡ್ಲಿ, ಟಿಫನ್ ಆಗಲಿ, ಊಟ ಆಗಲಿ ಎಲ್ಲ ಸಿಗುತ್ತೆ. ಆ್ಯಂಡ್ ಇದು 1 o'clock ತನಕ ಓಪನ್ ಇರುತ್ತೆ. ನೀವೇನಾದರೂ ಹೋಗಿದರೆ ನನ್ನ ಕಮೆಂಟ್ಸಲ್ಲಿ ಹೇಳಿ ನನಗೆ. ಆ್ಯಂಡ್ ವಿ ಪುರಮಲ್ಲಂತೂ ಫುಲ್ ರಶ್ ಇತ್ತು. ಇಲ್ಲಿ ಯಾವ ಟೈಮ್ ಬಂದರೂ ಫುಲ್ ರಶ್ಶೇ ಇರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ವಿ ಪುರಮಲ್ಲಿ ಫುಡ್ ತಿನ್ಕೊಂಡು ಮತ್ತೆ ಹಂಗೆ ಜಯನಗರ್ಗೆ ಹೋಗಿದ್ವಿ. ನಮ್ಮ ಡ್ಯಾಡಿಗೆ ಏನೋ ಕೆಲಸ ಇತ್ತು ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಫುಲ್ ಫೇಮಸ್ ಫಿಶ್ ಅಂತೂ ಫುಲ್ ಫೇಮಸ್ ಅಂತಲೇ ಹೇಳ್ತೀನಿ. ಇಲ್ಲಿ ಪ್ರಾನ್ಸ್ ಆಗಲಿ, ಅಂಜಲ್ ಆಗಲಿ, ಮತ್ತು ಬಾಂಗ್ಡಾ ಫಿಶ್ ಆದರೆ ಸೂಪರ್ ಫೇಮಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಬೇಕು. ಮತ್ತು ನಮ್ಮ ಡ್ಯಾಡಿ ನಂಗೆ ಬಾಂಗ್ಡಾ ಮೀನು ಜಾಸ್ತಿ ಮುಳ್ಳಿರುತ್ತಲ್ಲ, ತಿನ್ನೋಕ್ಕೆ ಬರಲ್ಲ. ಅದಕ್ಕೆ ನಮ್ಮ ಡ್ಯಾಡಿ ತಿನ್ನಿಸ್ತಾಯಿದ್ರು. ಆ್ಯಂಡ್ ಸೂಪರ್ ಟೇಸ್ಟಿ ಅಂತಲೇ ಹೇಳ್ತೀನಿ. ನೀವಂತೂ ಪಕ್ಕಾ ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.